ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ PK ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಡ್ರೈ ಸ್ಕಿನ್ ಕೇರ್. ಭಾಳಷ್ಟು ಮಹಿಳೆಯರಲ್ಲಾಗ್ಬೋದು, ಪುರುಷರಲ್ಲಾಗ್ಬೋದು ಈ ಥರದ ಒಂದು ಸಮಸ್ಯೆಯಿಂದ ಬಳಲ್ತಾರೆ. ಯಾಕೆ ಇತ್ತೀಚಿನ ಕಾಲದಲ್ಲಿ ಡ್ರೈ ಸ್ಕಿನ್ ಜಾಸ್ತಿ ಆಗಿದೆ ಅಂತಂದರೆ ಹೆಚ್ಚಿನ ಡಿಟರ್ಜೆಂಟ್ಗಳ ಬಳಕೆ, ಹೆಚ್ಚಿನ ಕೆಮಿಕಲ್ಗಳ ಬಳಕೆ, ಹೆಚ್ಚಿನ ಶಾಂಪೂಗಳ ಬಳಕೆ, ಹೆಚ್ಚಿನ ಕಾಸ್ಮೆಟಿಕ್ಸ್ಗಳ ಬಳಕೆ, ಇವೆಲ್ಲವೂ ಸೋಪು, ಶಾಂಪೂ, ಕಾಸ್ಮೆಟಿಕ್ಸು ಇವೆಲ್ಲವೂ ಕೂಡ ಆಸಿಡಿಕ್ ಇನ್ ನೇಚರ್. ಆ್ಯಸಿಡ್ಡು ಒಳಗಿರುವಂತಹ ಆಯಿಲನ್ನು ಒಣಗಿಸ್ತದೆ. ಹೀಗೆ ಮಾಡೋದ್ರಿಂದ ಚರ್ಮಕ್ಕೆ ರೂಕ್ಷತೆ ಉಂಟಾಗ್ಬಿಟ್ಟು ಈ ಥರದ ಸಮಸ್ಯೆಯಿಂದ ಬಳಲ್ತಾರೆ. ಇದನ್ನು ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಹತಾಶರಾಗುವಂತಹ ಅವಶ್ಯಕತೆ ಇಲ್ಲ. ಹೆಂಗೆ ಸರಿ ಮಾಡ್ಕೊಳ್ಳೋದು? ಇಷ್ಟು ಮಾಡಿರಿ. ಸಾಣೆಕಲ್ಲನ್ನು ತೊಗೊಂಬನ್ನಿ, ಅದಕ್ಕೆ ಒಂದಿಷ್ಟು ಹಾಲನ್ನು ಹಾಕಿ, ಹಾಲು ಹಸುವಿಂದ ಆಗ್ಬೋದು, ಎಮ್ಮೆದಾಗ್ಬೋದು, ಯಾವುದಾದ್ರೂ ಸರಿಯೇ. ಅರಿಶಿಣದ ಕೊಂಬನ್ನು ತಂದು ತೇದು ಅದರ ಗಂಧ ಬರ್ತದೆ, ಅದರ ಒಂದು ಪೇಸ್ಟ್ ಬರ್ತದೆ, ಅದನ್ನು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಕೆಳಗಿನಿಂದ ಮೇಲಕ್ಕೆ ಮಸಾಜ್ ಮಾಡಬೇಕು. ನಂತರ ಫೇಶಿಯಲ್ ಸ್ಟೀಮ್ ಅಂದರೆ ಹವೆ, ಬಾಷ್ಪ, ಕುದಿಯುವ ನೀರಿನ ಪಾತ್ರೆಯಲ್ಲಿ ಹವೆ ಬರ್ತಾ ಇರ್ತದೆ, ಮೇಲ್ಗಡೆ ಟವಲ್ ಹಾಕ್ಕೊಂಡು ನೀವು ಹವೆಯನ್ನು ತಗೋಬೇಕು. ಮುಖ ಬೆವಿಬೇಕು. ಅವಾಗ ಬೆವತಾಗ ಏನಾಗ್ತದೆ, ನೀವು ಅಪ್ಲೈ ಮಾಡಿರೋಂಥದ್ದು ಸ್ಕಿನ್ನಿನ ಹೋಲ್ ಮುಖಾಂತರ ಒಳಗಡೆ ಹೋಗ್ತದೆ. ಚರ್ಮಕ್ಕೆ ಆ ಎಣ್ಣೆ ಅಂಶ ರೀಚ್ ಆಗ್ತದೆ. ಹೀಗೆ ಮಾಡಿದ 1 ಗಂಟೆ ನಂತರ ಬಿಸಿನೀರಲ್ಲಿ ತೊಳೆಯೋದ್ರಿಂದ ಡ್ರೈ ಸ್ಕಿನ್ನು ಹೋಗ್ತದೆ, ಸ್ನಿಗ್ಧ ಆಗ್ತದೆ, ಹೊಳಪು ಬರ್ತದೆ ಚರ್ಮಕ್ಕೆ. ಇದನ್ನು ವಾರಕ್ಕೆ 1 ಸರಿ ಮಾಡಿದರೆ ಬೇಕಾದಷ್ಟು ಆಯ್ತು ವೀಕ್ಷಕರೇ. ಇದನ್ನು ವರ್ಷ ಇಡೀ ಮಾಡ್ಕೊಳ್ಳಿ. ಮಳೆಗಾಲ, ಚಳಿಗಾಲ, ಶೀತಕಾಲ, ಬೇಸಿಗೆ ಕಾಲ, ಯಾವುದೇ ಋತುಗಳಲ್ಲಾದರೂ ಬೇಕಾದರೂ ಕೂಡ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಚರ್ಮದ ಸ್ನಿಗ್ಧತೆಯನ್ನು, ಹೊಳಪನ್ನು ಮೇಂಟೈನ್ ಮಾಡಲಿಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಮೂಡುಗಾಳಿ ಸೀಸನ್ ನೋಡಿದ್ದೀರಾ, ಶರದ್ ಋತು ಅಂತ ಹೇಳ್ತಾರೆ. ಆ ಋತುವಿನಲ್ಲಿ ಶೀತಗಾಳಿ ಪೂರ್ವ ದಿಕ್ಕಿನಿಂದ ಬೀಸ್ತಾ ಇರ್ತದೆ, ಚರ್ಮ ಒಣಗೋಗ್ತಿರ್ತದೆ, ತುಟಿ ಬಿರುಕು ಬಿಡ್ತದೆ, ಚರ್ಮದಲ್ಲಿ ಕೆಲವ್ರಿಗೆ ಗಾಯನೇ ಆಗ್ತದೆ. ಕುಯ್ದರೇನಪ್ಪ ಯಾರನ್ನ ಬ್ಲೇಡ್ ತಗೊಂಡು ಅನ್ನೋ ರೀತಿಯಲ್ಲಿ ಚರ್ಮ ಒಡಕ್ಬಿಡ್ತದೆ. ಅಂಥ ಸಂದರ್ಭದಲ್ಲಿ ಈ ಥರ ನೀವು ಲೇಪಗಳನ್ನು ಬಳಕೆ ಮಾಡೋದ್ರಿಂದ ಖಂಡಿತವಾಗೂ ಚರ್ಮಗಳು ಸ್ನಿಗ್ಧತೆಯನ್ನು ಹೊಂದಿ, ಹೊಳಪನ್ನು ಹೊಂದಿ ಮೃದುಗೊಳ್ತವೆ. ಜೊತೆಗೆ ಅದೇ ಲೇಪವನ್ನು ಹಿಂಬಡಿಗೂ ಕೂಡ ಹಚ್ಬೋದು. ಹಚ್ಚೋದ್ರಿಂದ ಕಾಲು ಬಿರಿತವೆ, ಕೆಲವರಿಗೆ ಹಿಂಬಡಿ ಹೊಡಿತವೆ, ಅಂಥದ್ದು ಕೂಡ ಸರಿ ಮಾಡಲಿಕ್ಕೆ ಅವಕಾಶ ಇದೆ. ಮಕ್ಕಳು ಇದನ್ನೆಲ್ಲ ಬಳಕೆ ಮಾಡೋದು ಬೇಕಾಗಿಲ್ಲ ವೀಕ್ಷಕರೇ. ಅವ್ರದ್ದು ಚರ್ಮ ಆಲ್ರೆಡಿ ಸ್ಮೂತ್ ಆ್ಯಂಡ್ ಸಾಫ್ಟಾಗಿರ್ತದೆ. ಅವರು ಕೇವಲ ತುಪ್ಪವನ್ನು ಬಳಕೆ ಮಾಡಿದರೆ ಸಾಕು ಮುಖಕ್ಕೆ ಹಚ್ಚೋಕ್ಕೆ, ಅಥವಾ ಕೆಲವೊಂದು ಕೊಬ್ಬರಿ ಎಣ್ಣೆ ಇತ್ಯಾದಿಗಳನ್ನು ಹಚ್ಚಿ ಸ್ನಾನ ಮಾಡಿದರೆ ಸಾಕು. ಮಧ್ಯವಯಸ್ಕರ ನಂತರ ನೀವು ಇದನ್ನು ಬಳಕೆ ಮಾಡಿದರೆ ವಯಸ್ಸು ಸಹಜವಾಗಿ ಆಗುವಂತಹ ಕೆಲವೊಂದು ನೆರಿಗೆಗಳು, ಕೆಲವು ಸುಕ್ಕುಗಳನ್ನು ಪೋಸ್ಟ್ಪೋನ್ ಮಾಡ್ಬೋದು. ವಯಸ್ಸಾದರೂ ವಯಸ್ಸಾಗದ ಹಾಗೆ ನಿಮ್ಮ ತ್ವಚೆಯನ್ನು ಕಾಪಾಡ್ಕೊಳ್ಳಲಿಕ್ಕೆ ಈ ಥರದ ಟೆಕ್ನಿಕ್ಗಳನ್ನು ಬಳಕೆ ಮಾಡಬಹುದು. ವಿಷಯ ನಿಮಗೆ ತಿಳಿದಿದ್ದನ್ನು ನಿಮ್ಮ ಹತ್ರನೇ ನಿಮಗಷ್ಟೇ ಮೀಸಲಾಗಿಟ್ಕೋಬೇಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತಾನೆ. ಧನ್ಯವಾದಗಳು ವೀಕ್ಷಕರೇ.